ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೆನೆಯಷ್ಟೇ ನಾವು ಸಂಗೀತ ಯಾಕೆ ಬಿಗ್ ಬಾಸ್ ಗೆಲ್ಲಿಲ್ಲ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದ್ರ ಬಗ್ಗೆ ವಿಡಿಯೋ ಇದೆ, ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ಸೊ ಇವತ್ತು ಬಿಗ್ ಬಾಸ್ 10 ಅಲ್ಲಿ ಆನೆ ಅಂತಾನೆ ಫೇಮಸ್ ಆಗಿದ್ದಂತಹ ವಿನಯ್ ಗೌಡ ಯಾಕೆ ಬಿಗ್ ಬಾಸ್ ಚಾಂಪಿಯನ್ ಆಗೋಕೆ ಸಾಧ್ಯ ಆಗಿಲ್ಲ ಅಂತ ಒಂದಷ್ಟು ಅನಲೈಸೇಷನ್ ಮಾಡೋಣ. ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ವಿನಯ್ ಟಾಪ್ 2 ನಲ್ಲಿ ಇರಬೇಕಾಗಿತ್ತು ಅಂತ ಒಂದು ಅಬಿಲಿಟಿ ಇರುವಂತಹ ಕಂಟೆಸ್ಟೆಂಟ್ ಅಂತ. ಸೊ ಏನೇನ್ ರೀಸನ್ ಇರ್ಬೋದು ವಿನಯ್ ಟಾಪ್ 2ಗೆ ಬರದೇ ಇರೋದಕ್ಕೆ ಅಥವಾ ಗೆಲ್ಲದೆ ಇರೋದಕ್ಕೆ ಅಂತ? ನಂಬರ್ 1, ಗ್ಯಾಂಗ್ ಕಟ್ಕೊಂಡಿತ್ತು. ಆರಂಭದಲ್ಲಿ ವಿನಯ್ ಎಂಟರ್ ಆದಾಗ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ನ ರೀತಿಯಾಗಿ ಎಂಟರ್ ಆದ್ರು. ಆದ್ರೆ ಅಲ್ಲೇ ಒಂದು ಗ್ಯಾಂಗ್ ಅನ್ನ ಕಟ್ಟಿದ್ರು. ಸ್ನೇಹಿತ್ ಇರ್ಬೋದು, ಇಶಾನಿ ಇರ್ಬೋದು, ನಮ್ರತಾ ಇರ್ಬೋದು, ಮೈಕಲ್ ನ ಕೂಡ ಜಾಯಿನ್ ಮಾಡ್ಕೊಂಡ್ರು. ಸೊ ವರ್ತೂರ್ ಕೂಡ ಆರಂಭದಲ್ಲಿ ಅದೇ ಗ್ರೂಪ್ ಅಲ್ಲಿ ಇದ್ರು, ಜೊತೆಗೆ ತುಕಾಲಿ ಕೂಡ. ಇವರೆಲ್ಲ ಸೇರಿ ಒಂದು ಗ್ಯಾಂಗ್ ನೀತುವನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿದ್ರು. ಒಂದು ಪಾಪ್ರೆಡ್ಡಿ ಪಾಳ್ಯ ಗ್ಯಾಂಗ್ ಅನ್ನೋದು ಏನಾಯ್ತಲ್ಲ, ಸೊ ಅದು ಎಲ್ಲ ಒಂದ್ ಕಡೆ ವಿನಯ್ ಅವರಿಗೆ ಒಂದು ವಿಲನ್ ಗ್ಯಾಂಗ್ ರೀತಿಯಾಗಿ ಅನಿಸ್ತಾ ಇತ್ತು, ಅಂದ್ರೆ ಟಾಕ್ಸಿಕ್ ರೀತಿಯಾಗಿ ಅನಿಸ್ತಾ ಇತ್ತು ಇಡೀ ಮನೆಯಲ್ಲಿ. ಈ ಕಡೆ ತನಿಷಾ, ಕಾರ್ತಿಕ್, ಸಂಗೀತ ಇವರೆಲ್ಲರೂ ಕೂಡ ಒಂದು ಒಳ್ಳೆ ಗ್ಯಾಂಗ್ ಅನ್ನೋ ರೀತಿಯಾಗಿ, ಒಳ್ಳೆ ಸ್ನೇಹಿತರು ಅನ್ನೋ ರೀತಿಯಾಗಿ ಪ್ರೊಜೆಕ್ಟ್ ಆಯ್ತು. ಮೇ ಬಿ ಅವ್ರ ಇಂಟೆನ್ಷನ್ ಅಲ್ಲದೆ ಇದ್ರೂ ಕೂಡ ಇವ್ರದ್ದು ಒಂದು ಟಾಕ್ಸಿಕ್ ರೀತಿಯಾದಂತಹ ಗ್ಯಾಂಗ್ ಇದು ಅನ್ನೋ ರೀತಿಯಾಗಿ ಜನರಿಗೆ ಫೀಲ್ ಆಗೋಕೆ ಶುರುವಾಯಿತು. ಇದು ಮೊದಲ ಮಿಸ್ಟೇಕ್ ಅಂತ ಅನ್ಸುತ್ತೆ ವಿನಯ್ ಕಡೆಯಿಂದ ಆಗಿದ್ದು. ಸೊ ಅದಾದ್ಮೇಲೆ ಆರಂಭದಲ್ಲೇ ವಿಲನ್ ಅಂತೆ ಕಾಣಿಸ್ಕೊಂಡ್ರು. ನೆಗೆಟಿವ್ ಶೇಡ್ ಅನ್ನೋದು ಕೊನೆ ತನಕ ಕೂಡ ವಿನಯ್ ಅವ್ರನ್ನ ಬಿಟ್ಟು ಹೋಗ್ಲೇ ಇಲ್ಲ. ಸೊ ಅವ್ರನ್ನ ಮನೆಯ ವಿಲನ್, ಈತ ಕಾರ್ತಿಕ್ ಹೀರೋ ಅನ್ನೋ ರೀತಿಯಾಗಿನೇ ಅದು ಮುಂದುವರಿತಾ ಹೋಯ್ತು. ಸೊ ವಿಲನ್ ಅನ್ನೋ ಒಂದು ಟ್ಯಾಗ್ ಏನಿದೆ ಅದು ಮೇ ಬಿ ಒಂದಷ್ಟು ಮಹಿಳಾ ವೋಟರ್ಸ್ಗೆ ವೋಟ್ ಹಾಕ್ದಿರೋ ಹಾಗೆ ಮಾಡಿರ್ಬೋದು. ಸೊ ಇದು ಒನ್ ಆಫ್ ದ ರೀಸನ್. ಎರಡನೇ ರೀಸನ್ ಇದು. ಮೂರನೇ ರೀಸನ್, ಪ್ರತಾಪ್ ಜೊತೆಗೆ ವಿನಾಕಾರಣ ಅವರು ಕಿರಿಕ್ ಮಾಡ್ಕೊಂಡ್ರು ಅಂತ ಅನಿಸ್ತು. ಅದು ಪ್ರತಾಪ್ಗೆ ಹೆಚ್ಚಿನ ಮೈಲೇಜ್ ಕೊಡ್ತು, ಪ್ಲಸ್ ಕೊಡ್ತು. ಪ್ರತಾಪ್ ತುಂಬಾ ಇನ್ನೋಸೆಂಟ್, ಪಾಪ ನೋಡಿ ಪಾಪದ ಹುಡುಗನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಕೆಲವೊಂದು ಕಿರಿಕ್ಗಳಂತೂ ತೀರಾ ಅವಶ್ಯಕತೆನೇ ಇರಲಿಲ್ಲ. ಪ್ರತಾಪೇನೆ ಬೇಕು ಅಂತ ಹಿಂದೆ ಬಂದು ಇನ್ನಷ್ಟು ವಿನಯ್ನ ಟ್ರಿಗರ್ ಮಾಡುವಂತ ರೀತಿಯಾಗಿತ್ತು. ಸೊ ಇದು ಎಲ್ಲೊಂದ್ ಕಡೆ ಪ್ರತಾಪ್ಗೆ ಮೈಲೇಜ್ ಮಾಡಿಕೊಟ್ರು, ಹೆಚ್ಚು ಓಟ್ ಬೀಳೋ ಹಾಗೆ ವಿನಾಕಾರಣ ವಿನಯ ಮಾಡಿಕೊಟ್ರು ಅಂತ ಅನಿಸ್ತು ಕೆಲವೊಂದು ಅನಗತ್ಯ ಕಿರಿಕ್ಗಳಿಂದ. ಇನ್ನು ಆರಂಭದಲ್ಲಿನ ಅಗ್ರೆಷನ್, 4ನೇ ಕಾರಣ ಅಂತಂದ್ರೆ, ಏನು ಆರಂಭದಲ್ಲಿ ವಿನಯ್ನ ಎಲ್ಲರೂ ಕೂಡ ನೋಡಿದ್ರು. ಆರಂಭದಲ್ಲಿ ಇದ್ದಂತ ಅಗ್ರೆಷನ್ ಏನಿದೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು. ತುಂಬಾ ಶುಗರ್ ಕೋಟ್ ಆಗೋಕೆ ಶುರುವಾದ್ರು. ಕೊನೆಯ 2-3-4 ವಾರದಲ್ಲಿ ಆ ವಿನಯ್, ಹಳೆಯ ವಿನಯ್, ಆನೆ ವಿನಯ್ ಕಾಣಿಸ್ಲಿಲ್ಲ. ಮೇ ಬಿ ಆ ಒಂದು ಶುಗರ್ ಕೋಟ್ ಅಥವಾ ಎಲ್ಲರ ಜೊತೆ ಯಾಕೆ ಕಿರಿಕ್ ಅಂತ ಹೋಗೋದು, ಎಲ್ಲೊಂದ್ ಕಡೆ ಅವ್ರನ್ನ ಆ ಹಿಂದಿನ ಅಗ್ರೆಷನ್ ಇಲ್ದಿರೋದು ಕೆಲವೊಂದು ವೋಟರ್ಸ್ ಗಳನ್ನ ಸ್ವಲ್ಪ ಡಿವಿಯೇಟ್ ಮಾಡೋ ಹಾಗೆ ಮಾಡ್ತು ಅಂತ ಅನಿಸ್ತಾ ಇದೆ. ಇನ್ನು ಕೊನೆಯ ಕಾರಣ, ಕಾರ್ತಿಕ್ ಜೊತೆಗೆ ಫ್ರೆಂಡ್ಶಿಪ್ ಅಂತಾನೆ ಹಿಂದೆ ಕೂಡ ಮಾತನಾಡ್ತಾ ಇದ್ರು. ಕಾರ್ತಿಕ್ ಲೂಸರ್ ಅಥವಾ ಕಾರ್ತಿಕ್ ತುಂಬಾ ಡೌನ್ ಆಗಿದ್ದಾನೆ, ಅವನ ನಿಮಿಷದಲ್ಲಿ ಸೆಕೆಂಡ್ಸ್ ಅಲ್ಲಿ ಡೌನ್ ಮಾಡ್ಬಿಡ್ಬೋದು. ಈ ರೀತಿಯಾಗಿ ಎಲ್ಲೊಂದ್ ಕಡೆ ಒಂದು ಟ್ರೂ ಫ್ರೆಂಡ್ಶಿಪ್ ಏನವ್ರು ಎದುರುಗಡೆ ಹೇಳ್ತಾರೆ ನನ್ ಗೆಳೆಯ ಅಂತ, ಅದು ಹಿಂದೆ ಕಾಣಿಸ್ಲಿಲ್ಲ. ಸಂಗೀತ ಜೊತೆಗೆ, ನಮ್ರತಾ ಜೊತೆಗೆ, ಇನ್ನು ಬಹಳಷ್ಟು ಕಂಟೆಸ್ಟೆಂಟ್ ಜೊತೆಗೆ ಅವರು ಕಾರ್ತಿಕ್ ಬಗ್ಗೆ ಮಾತನಾಡಿದ್ದಾರೆ ಹಿಂದೆಯಿಂದ. ಸೊ ಆ ಒಂದು ಹಾನೆಸ್ಟಿ ಕಾಣಿಸ್ಲಿಲ್ಲ ಅಂತ ಕಾಣಿಸುತ್ತೆ ವೋಟರ್ಸ್ಗೆ. ಇಲ್ಲೊಂದ್ ಕಡೆ ಕಾರ್ತಿಕ್ ಏನು ವಿನಯ್ ಮೇಲೆ ಇಟ್ಟಿರುವಂತ ಒಂದು ಫ್ರೆಂಡ್ಶಿಪ್ ಉಲ್ಟಾ ಕಾಣಿಸ್ಲಿಲ್ಲ, ಅಂದ್ರೆ ಅವ್ರ ಕಡೆಯಿಂದ ಅಷ್ಟ ಕಾಣಿಸ್ಲಿಲ್ಲ ಅಂತ. ಬಟ್ ಇವನ್ ಸುದೀಪ್ ಅವರು ಹೇಳಿದ ಹಾಗೆ ವಿನಯ್ ಗೌಡ ಪರ್ಫೆಕ್ಟ್ ಒಬ್ಬ ಬಿಗ್ ಬಾಸ್ಗೆ ಟೈಲರ್ ಮೇಡ್ ಆದಂತ ಕಂಟೆಸ್ಟೆಂಟ್. ಅದರಲ್ಲಿ 2 ಮಾತಿಲ್ಲ. ಅವ್ರು ಟಾಪ್ 2 ಇರಬೇಕಾಗಿತ್ತು. ಚಾಂಪಿಯನ್ ಆಗಿದ್ರು ಕೂಡ ಏನು ಅನ್ಯಾಯ ಆಗ್ತಿರ್ಲಿಲ್ಲ ಅವ್ರಾಗಿದ್ರೆ. ಬಟ್ ಏನ್ ಕಾರಣ ಆಯ್ತು, ಮೈನಸ್ ಆಯ್ತು ಅನ್ನೋದು ಮೇ ಬಿ ಇಷ್ಟು ರೀಸನ್. ಇನ್ನೇನಾದ್ರೂ ರೀಸನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.